ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆದರ್ ಚೇಂಜ್ ಆಗ್ತಿದ್ದಾಗೇ ಎಲ್ರಿಗೂ ಸ್ವಲ್ಪ ಕಾಫು, ಕೆಮ್ಮು, ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಮಗೂ ಕೂಡ ಅಷ್ಟೇ, ನನಗೆ ನನ್ನ ಹಸ್ಬೆಂಡಿಗೆ ಇಬ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಡ್ತು. ವಾಯ್ಸ್ ಎಲ್ಲ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಕೇಳಿಸ್ತಾ ಇರ್ಬೋದು. ಸೊ ರೆಕಾರ್ಡಿಂಗಲ್ಲಿ ಕೂಡ ಅದೇ ಥರ ಇದೆ, ಇನ್ನೂ ಅಷ್ಟು ಕ್ಯೂರ್ ಆಗಿಲ್ಲ. ಮಂಡೇ ಆಫ್ಟರ್ನೂನ್ ಟು ಈವ್ನಿಂಗ್ ರೂಟೀನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಕೂಡ ಹುಷಾರಿಲ್ಲ ಅಂತ ಹೇಳಿ ಮನೆಯಲ್ಲೇ ಇದ್ದರು. ನಾನು ಕೂಡ ಕೆಲಸಕ್ಕೆ ಇವತ್ತು ರಜಾ ಹಾಕ್ಕೊಂಡಿದ್ದೆ. ಸೊ ಬೆಳಗ್ಗೆನೇ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ ಕೂಡ ಹೋಗ್ಬಿಟ್ಟು ಬಂದ್ವಿ. 1 ವೀಕಿಂದ ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಂಡು ಸಾಕಾಗ್ಬಿಟ್ಟಿತ್ತು. ಸರಿ ಸ್ವಲ್ಪ ಆ್ಯಕ್ಟಿವ್ ಆಗೋಣ, ಎಷ್ಟು ದಿನ ಹಿಂಗೆ ಇರೋದು ಅಂತ ಹೇಳಿ ಸ್ವಲ್ಪ ಹಾಸ್ಪಿಟಲೆಲ್ಲ ಹೋಗಿ ಬಂದ್ವಲ್ವ ಹೊರಗಡೆ, ಹಂಗಾಗಿ ಸ್ವಲ್ಪ ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತು. ಸರಿ ಮಧ್ಯಾಹ್ನ ಊಟಕ್ಕೆ ಏನಾದರೂ ಬಿಸಿಯಾಗಿ ಊಟ ಮಾಡ್ಕೊಂಬಿಡೋಣ. ಹುಷಾರಿಲ್ಲದೆ ಇದ್ದಾಗ ಬೆಳಗ್ಗೆ ಮಾಡಿದ್ನ ಮಧ್ಯಾಹ್ನಕ್ಕೆ ತಿನ್ನೋದಕ್ಕೆ ಕೂಡ ಆಗೋಲ್ಲ. ಸರಿ ಬಿಸಿ ಊಟ ಇದ್ದರೆ ತುಂಬಾ ರಿಲ್ಯಾಕ್ಸಿಂಗ್ ಅನಿಸುತ್ತೆ ಅಂತ ಹೇಳಿ ಅಡುಗೆಗೆ ಬೇಕಾಗಿದ್ದಂಥ ಎಲ್ಲ ಸಾಮಗ್ರಿಗಳನ್ನ ಕೂಡ ನಾನು ಆರ್ಡರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಹುಷಾರಿಲ್ಲದೆ ಇದ್ದಿದ್ದರಿಂದ ಹೊರಗಡೆ ಎಲ್ಲೂ ಮಾರ್ಕೆಟ್ ಕೂಡ ಹೋಗಿರಲಿಲ್ಲ. ಹಾಗಾಗಿ ಸೊಪ್ಪೆಲ್ಲ ಮನೆಗೇ ಆರ್ಡರ್ ಮಾಡ್ಕೊಂಡ್ಬಿಟ್ಟಿದ್ದೆ ಬಿಗ್ ಬಾಸ್ಕೆಟಿಂದ. ಅದು ಕೂಡ ಬಂದ ತಕ್ಷಣವೇ ನಾನಿಲ್ಲಿ ಫಸ್ಟೇ ಬೇಳೆಗಳನ್ನ ನೆನೆಸಿಟ್ಬಿಟ್ಟಿದ್ದೆ, ಪಾಲಕ್ ದಾಲ್ ರೆಸಿಪಿನ ಮಾಡ್ಕೊಳ್ಳೋಣ ಅಂತ ಹೇಳಿ. ಯೂಶ್ವಲಾಗಿ ಮಾಡೋದಕ್ಕಿಂತ ನಾನು ಪಾಲಕ್ ದಾಲ್ ರೆಸಿಪಿನ ಇವತ್ತು ಡಿಫ್ರೆಂಟಾಗಿಯೇ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಕಡಲೆಬೇಳೆ ಹಾಗೆಯೇ ಹೆಸರು ಕಾಳನ್ನ ಮೊದಲೇ ನೆನೆಸಿಟ್ಟಿದ್ದೆ. ತುಂಬ ಹೊತ್ತು ಮುಂಚೆನೇ ನೆನೆಸಿರಲಿಲ್ಲ, ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿದೆ. ನೀವು ತುಂಬ ಚೆನ್ನಾಗಿ ನೆನೆಸ್ಕೊಂಡ್ರೆ ಅದು ಬೇಗ ಸ್ಮ್ಯಾಶ್ ಆಗಿ ಬೆಂದುಬಿಡುತ್ತೆ. ಅದೆರಡೂ ಇವಾಗ ನಾನು ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ಹೆಸರುಬೇಳೆ ಬೇಗ ಬೆಂದ್ರೂ ಕಡಲೆಬೇಳೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಒಂದು 3ರಿಂದ 4 ವಿಷಲ್ಲೇ ಬಿಟ್ಕೊಂಡಿದ್ದೀನಿ. ಅದೆಲ್ಲ ವಿಷಲ್ ಬರೋ ಅಷ್ಟರಲ್ಲಿ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ತೊಳೆದು ಕಟ್ ಮಾಡಿ ಅದನ್ನು ಕೂಡ ಸಪ್ರೇಟಾಗಿ ಬೇಯಿಸಿ ಎತ್ತಿಟ್ಕೊಂಡ್ಬಿಡೋಣ ಅಂತ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡೆ. ಇನ್ನು ಆನ್ಲೈನಲ್ಲಿ ಸೊಪ್ಪೆಲ್ಲ ಆರ್ಡರ್ ಮಾಡಿಬಿಟ್ರೆ ಅದನ್ನು ಅಷ್ಟು ಕ್ಲೀನ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಬಿಕಾಸ್ ಚೆನ್ನಾಗಿಯೇ ಇರುತ್ತೆ, ಬೇರೆಲ್ಲ ತೆಗೆದು ನೀಟಾಗಿ ಕ್ಲೀನಾಗಿರೋವಂಥದ್ದೇ ಕೊಟ್ಟಿರ್ತಾರೆ. ಒಂದು ಸಲ ನಾವು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇವಾಗ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ನಾನು ಲಾಸ್ಟ್ ವ್ಲಾಗ್ನಲ್ಲೇ ಹೇಳಿರೋ ಹಾಗೆ ಪಾಲಕ್ ಸೊಪ್ಪಿನಲ್ಲಿ ತುಂಬಾ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗೆಯೇ ಕ್ಯಾಲ್ಶಿಯಂ ಕೂಡ ಸಿಗುತ್ತೆ. ಸೊ ಹಾಗಾಗಿ ನಾನು ವಾರದಲ್ಲಿ 2ರಿಂದ 3 ದಿನ ಅದನ್ನು ಬಳಸೋದನ್ನು ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಈ ಸೊಪ್ಪಂತೂ 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು, ಬೇಗನೆ ಬೆಂದ್ಬಿಡುತ್ತೆ. ಮತ್ತು ಅದನ್ನೆಲ್ಲ ಈ ರೀತಿ ಶೋಧಿಸಿ ನೀರನ್ನ ಸಪ್ರೇಟು ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ನೀರನ್ನ ಕೂಡ ನಾನು ಬೀಸಾಕೋದಿಲ್ಲ, ಇದನ್ನೇ ನಾನು ಸಾಂಬಾರಿಗೆ ಯೂಸ್ ಮಾಡ್ಕೊತೀನಿ. ಸೊ ಹಾಗಾಗಿ ಸೊಪ್ಪನ್ನ ಸಪ್ರೇಟು ನೀರನ್ನ ಸಪ್ರೇಟ್ ಎತ್ತಿಟ್ಕೊಂಡೆ. ಸೊಪ್ಪು ಬೇಳೆ ಎಲ್ಲ ಬೇಯೋ ಅಷ್ಟರಲ್ಲೇ ನಾನು ಒಗ್ಗರಣೆಗೆ ಏನೇನು ಬೇಕೋ ಎಲ್ಲದನ್ನು ಎತ್ತಿಟ್ಕೊಂಡ್ಬಿಟ್ಟಿದೆ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಖಾರಕ್ಕೆ ಅಂತ ಒಂದು 4ರಿಂದ 5 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಹುರ್ಕೊಂಡೆ. ನಂತರ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ನಾನು ಟೊಮೆಟೊನ ಹಾಕಾದ್ಮೇಲೆ ಉಪ್ಪನ್ನ ಕೂಡ ಹಾಕ್ಕೊಂಡ್ಬಿಡ್ತೀನಿ. ಉಪ್ಪು ಅರಿಶಿನ ಹಾಕಿದ್ರೆ ಟೊಮೆಟೊ ಕೂಡ ಬೇಗ ಸ್ಮ್ಯಾಶ್ ಆಗಿ ಬೆಂದ್ಬಿಡುತ್ತೆ ಅಂತ ಹೇಳಿ ಇಲ್ಲಿ ನಾನು ಕಲ್ಲುಪ್ಪನ್ನ ಬಳಸ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಕಾರದ ಪುಡಿ, ಅರಿಶಿನ ಪುಡಿನ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಸಿ ವಾಸನೆ ಎಲ್ಲ ಹೋಗೋ ಥರ, ಖಾರ ಅನಿಸ್ಬಾರ್ದು ಅಂತ. ಅದಾದಮೇಲೆ ನಾನು ಸ್ಮ್ಯಾಶ್ ಮಾಡಿ ಇಟ್ಟಿದ್ದಂಥ ಬೇಳೆಗಳೇನಿತ್ತು ಅದನ್ನೆಲ್ಲ ಹಾಕ್ಕೊಂಡು ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಇವಾಗ ನಾನು ಪಾಲಕ್ ಸೊಪ್ಪನ್ನ ಬೇಯಿಸಿದಂಥ ನೀರಿತ್ತಲ್ವ, ಅದೇ ನೀರನ್ನ ಕೂಡ ನಾನು ಬಳಸ್ಕೊಂಡು ಎಷ್ಟು ನಮಗೆ ಸಾಂಬಾರು ಯಾವ ರೀತಿ ಬೇಕು, ಎಷ್ಟು ತೆಳ್ಳಗೆ ಬೇಕು, ಗಟ್ಟಿಗೆ ಬೇಕು ಅಂತ ನೋಡಿಕೊಂಡು ಅದೇ ನೀರನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಯಾವುದೇ ನೀರನ್ನ ನಾನಿಲ್ಲಿ ಬಳಸಿಲ್ಲ. ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಇನ್ನು ಈ ಸಾಂಬಾರಿಗೆ ಮೇಲ್ಗಡೆ ಈ ರೀತಿ ಒಗ್ಗರಣೆ ಹಾಕ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಹಾಗೆಯೇ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸಾಂಬಾರಿಗೆ ಕೊನೆಯಲ್ಲಿ ಈ ರೀತಿ ಒಂದು ತಡ್ಕ ಥರ ಮಾಡಿಕೊಂಡು ಒಗ್ಗರಣೆ ಹಾಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಇವಾಗ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಹಾಕಿ ಸಾಂಬಾರಿಗೆ ಹಾಕಿಬಿಟ್ಟು 1ರಿಂದ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕೊಬೋದು. ನಿಜವಾಗ್ಲೂ ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬಾ ಕಂಫರ್ಟಿಂಗ್ ಆಗಿರುತ್ತೆ ಈ ಫುಡ್ ಅಂತೂ. ಈ ರೆಸಿಪಿನ ಅಂತೂ ನೀವು ಮಸ್ಟ್ ಟ್ರೈ ಮಾಡಿ. ನಿಜವಾಗ್ಲೂ ಈ ಸಾಂಬಾರು ಸಖತ್ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನದ ಜೊತೆ ಈ ಸಾಂಬಾರಂತೂ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಯಾರಾದರೂ ಟ್ರೈ ಮಾಡಿದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ಆಲ್ಮೋಸ್ಟ್ ಒಂದು 2:30 ಆಗಿಬಿಟ್ಟಿತ್ತು ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲೇ. ಅದನ್ನೆಲ್ಲ ಮಾಡಿಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮಾಡಿದ್ವಿ. ಒಂಥರ ತುಂಬ ಕೆಲಸನೂ ಮಾಡೋಕ್ಕಾಗಲ್ಲ, ತುಂಬ ರೆಸ್ಟು ಮಾಡೋಕ್ಕಾಗಲ್ಲ, ಆ ಥರ ಆಗಿಬಿಟ್ಟಿದೆ. ವೆದರ್ ಚೇಂಜ್ ಆಗಿರೋದ್ರಿಂದ ಬಾಡಿ ಕೂಡ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಇನ್ನು ನನ್ನ ಹಸ್ಬೆಂಡ್ ಅಂತೂ ಎಷ್ಟೇ ಹಸುವಾಗಿದ್ರೂ ಅವರೊಬ್ಬರೇ ಅಂತೂ ಊಟ ಮಾಡಲ್ಲ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ರೇ ಅವ್ರಿಗೆ ಖುಷಿ ಆಗುತ್ತೆ. ಸೊ ಹಂಗೇ ಎಷ್ಟೇ ಹಸುವಾಗಿದ್ರೂ ವೆಯ್ಟ್ ಮಾಡ್ಕೊಂಡಿರ್ತಾರೆ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಾಯಿತು. ಇವಾಗ
ಪ್ರೋಟೀನ್ ಪೌಡರ್ನ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ಈ ಸಾಂಬಾರು ರೆಸಿಪಿನ ನಿಜವಾಗ್ಲೂ ಮಸ್ಟ್ ಟ್ರೈ ಮಾಡಿ. ಯಾಕಂದರೆ ರೆಗ್ಯುಲರಾಗಿ ಮಾಡೋ ಪಾಲಕ್ ದಾಲ್ ರೆಸಿಪಿಗಿಂತ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಸಕ್ಕ ಟೇಸ್ಟಿಯಾಗಿರುತ್ತೆ. ಒಂಥರ ಹುಷಾರಿಲ್ಲದಾಗ ಅದೊಂಥರ ಕಂಫರ್ಟಿಂಗ್ ಫುಡ್ ಥರ ಅನಿಸುತ್ತೆ. ನೀವು ಮುದ್ದೆ ಕೂಡ ಈ ಸಾಂಬಾರನ್ನ ಮಾಡ್ಕೋಬೋದು, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಪ್ರೋಟೀನ್ ಪೌಡರ್ ಮನೆಯಲ್ಲಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಶ್ವಲಾಗಿ ಡಾಕ್ಟರ್ಗಳು ಪ್ರೋಟೀನ್ ಪೌಡರ್ನ ಎವ್ರಿ ಮಂತ್ ಕನ್ಸಲ್ಟೇಷನ್ಗೆ ಹೋದಾಗ್ಲೂ ಸಜೆಸ್ಟ್ ಮಾಡ್ತಾರೆ, ಬರೀತಾರೆ. ಸೊ ಟ್ಯಾಬ್ಲೆಟ್ ಜೊತೆಗೆ ಪ್ರೋಟೀನ್ ಪೌಡರ್ನ ಕೂಡ ಬರೆದ್ಬಿಟ್ಟು ಕೊಡ್ತಾರೆ. ಬಟ್ ನನಗೆ ಅದನ್ನು ತೊಗೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. 1-2 ಟೈಮ್ಸು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಬಂದೆ. ಬಟ್ ಒಂದು ಬಾಟಲ್ ಕೂಡ ನಾನು ಕುಡ್ದೇ ಇಲ್ಲ, ಖಾಲಿನೇ ಮಾಡಿಲ್ಲ, ಹಾಗೆ ಇದೆ. ಸೊ ಹಾಗಾಗಿ ನನಗೆ ಯಾಕೋ ಅದರಲ್ಲಿ ಏನೋ ಒಂಥರ ಮೆಡಿಸಿನ್ ಸ್ಮೆಲ್ ಅಂತಲೇ ಬರುತ್ತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಅದನ್ನು ಇಷ್ಟನೇ ಆಗ್ತಾಯಿಲ್ಲ ನಂಗೆ ಅದನ್ನು ಕುಡಿಯೋದಕ್ಕೆ. ಹಾಗಾಗಿ ಮನೆಯಲ್ಲೇ ಇವತ್ತೇನಾದ್ರು ಪ್ರೋಟೀನ್ ಪೌಡರ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಬೇಕಾಗಿರೋದೆಲ್ಲ ಆವಾಗಲೇ ನಾನು ಸೊಪ್ಪೆಲ್ಲ ಆರ್ಡರ್ ಮಾಡುವಾಗ ತರಿಸ್ಬಿಟ್ಟಿದ್ದೀನಿ ಬಿಗ್ ಬಾಸ್ಕೆಟಿಂದ. ಇವಾಗ ಆ ರೆಸಿಪಿನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮನೆಯಲ್ಲೇ ನಾವು ಈಸಿಯಾಗಿಯೇ ಪ್ರೋಟೀನ್ ಪೌಡರ್ನ ಮಾಡ್ಕೊಬೋದು. ಅದರಲ್ಲೂ 2 ಫ್ಲೇವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ, ಪೌಡರ್ ಎಷ್ಟಾಗುತ್ತೆ ಅದ್ರ ಮೇಲೆ 2 ಫ್ಲೇವರ್ನ ನಾನು ಮಾಡ್ಕೊತೀನಿ. ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ, ಕಂಪ್ಲೀಟ್ ವ್ಲಾಗ್ನ ನೋಡಿ. ಇದನ್ನು ಜಸ್ಟು ಪ್ರೆಗ್ನೆಂಟ್ ವುಮೆನ್ಸ್ ಮಾತ್ರನೇ ಕುಡಿಬೇಕು ಅಂತ ಏನಿಲ್ಲ, ಯಾರಾದರೂ ಕುಡಿಬೋದು. ಚಿಕ್ಕ ಮಕ್ಕಳಿಂದ ಜಿಮ್ಗೆ ಹೋಗೋರು ಕೂಡ ಇದನ್ನು ಮನೆಯಲ್ಲೇ ಹೆಲ್ದಿಯಾಗಿ ಪ್ರೋಟೀನ್ ಪೌಡರ್ನ ಮಾಡ್ಕೊಂಡು ಕುಡಿಬೋದು, ಸಕ್ಕ ಟೇಸ್ಟಿಯಾಗಿರುತ್ತೆ. ನಾನು ಆಲ್ರೆಡಿ ಒಂದ್ಸಲ ಮಾಡ್ಕೊಂಡಿದ್ದೆ. ಸೊ ಇವಾಗ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳಿ ಶೂಟ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಚಿಕ್ಕ ಮಕ್ಳಿಗೆ ಕೂಡ ಕೊಡ್ಬೋದು. ಹೆಲ್ದಿಯಾಗಿ ಇರೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಆಗೋಲ್ಲ. ಮನೆಯಲ್ಲೇ ಮಾಡಿರ್ತೀವಲ್ವ, ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ನ ಕೂಡ ನಾವು ಆ್ಯಡ್ ಮಾಡಿರಲ್ಲ. ಸೊ ಹೆಲ್ದಿಯಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ರೆಸಿಪಿನ ಶೇರ್ ಮಾಡ್ತೀನಿ, ಬನ್ನಿ. ಇನ್ನು ಇದನ್ನು ಮಾಡೋದಕ್ಕೆ ಅಂತ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ನೋಡಿದರೆ ಪವರೇ ಹೊರಟೋಗ್ಬಿಡ್ತು. ಏನೋ ನಮ್ಮ ಬಿಲ್ಡಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಪವರ್ ಹೋಗ್ಬಿಟ್ಟು ಸಂಜೆವರೆಗೂ ಬರಲೇ ಇಲ್ಲ. ಒಂದು 6:30-7 ಗಂಟೆ ಆದ್ರೂ ಪವರ್ ಬರಲೇ ಇಲ್ಲ. ಸೊ ನಾನು ಕೂಡ ವೆಯ್ಟ್ ಮಾಡಿ ಇವತ್ತು ಮಾಡೋಕ್ಕಾಗಲ್ವೇನೋ, ಸರಿ ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಆಗಿಬಿಟ್ಟಿದೆ. ಬಟ್ ಅಷ್ಟರಲ್ಲಿ ಎಲೆಕ್ಟ್ರಿಷಿಯನ್ ಎಲ್ಲ ಬಂದು ಅದನ್ನು ರಿಪೇರಿ ಮಾಡಿದ್ರು. ಸೊ ಇವಾಗ ನಾನು ಪ್ರೋಟೀನ್ ಪೌಡರ್ನ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಕ್ವಾಂಟಿಟಿ ಎಲ್ಲ ನನಗೆ ಪೌಡರ್ ಸ್ವಲ್ಪ ಜಾಸ್ತಿನೇ ಬೇಕಾಗಿದ್ದರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ತೊಗೊಳ್ಬೋದು. 1 ಕಪ್ ಆಗೋಷ್ಟು ನಾನಿಲ್ಲಿ ವಾಲ್ನಟ್ನ ತೊಗೊಂಡಿದ್ದೀನಿ. ಮತ್ತು ಅದೇ ಸೈಜ್ ಕಪ್ಪಲ್ಲಿ ನಾನಿಲ್ಲಿ 2 ಕಪ್ಪಷ್ಟು ಮಖಾನನ ತೊಗೊಂಡಿದ್ದೀನಿ. ಮಖಾನನ ನಾವು ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕಾಗತ್ತೆ. ಇನ್ನು ಅದಕ್ಕಿಂತ ಸ್ವಲ್ಪ ಚಿಕ್ಕ ಕಪ್ಪಲ್ಲಿ ನಾನಿಲ್ಲಿ 1 ಕಪ್ಪಷ್ಟು ಬಾದಾಮಿ, 1 ಕಪ್ಪಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಮತ್ತು ಇದು ಬಾದಾಮ್ಗೊಂದು ಅಂತ ಹೇಳ್ತೀವಲ್ವ, ಇದು ನ್ಯಾಚುರಲ್ ಬಾಡಿ ಕೂಲೆಂಟ್ ಅಂತ ಕೂಡ ಹೇಳ್ತಾರೆ. ಅದನ್ನು ಕೂಡ 1 ಕಪ್ ತೊಗೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಹುರಿಗಡಲೆ ಮತ್ತು 1 ಬೌಲಷ್ಟು ಕಲ್ಸಕ್ಕರೆನ ತೊಗೊಂಡಿದ್ದೀನಿ. ಇದು ಸ್ವೀಟ್ಗೆ ಅಂತ ಹೇಳಿ, ನಿಮಗೆ ಸ್ವೀಟ್ ಬೇಡ ಅಂದರೆ ನೀವು ಆಪ್ಷನಲ್ ಆಗಿ ಅದನ್ನು ರಿಮೂವ್ ಮಾಡ್ಕೋಬೋದು. ಮತ್ತು ಸೀಡ್ಸ್ಗೆ ಅಂತ ಬಂದರೆ ಇಲ್ಲಿ ನಾನು ವಾಟರ್ ಮೆಲನ್ ಸೀಡ್ಸ್ ಹಾಗೆಯೇ ಕರ್ಬೂಜ ಸೀಡ್ಸ್ನ ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ. ಅದಕ್ಕಿಂತ ಸ್ವಲ್ಪ ದೊಡ್ಡ ಬೌಲಲ್ಲಿ ನಾನು ಸೂರ್ಯಕಾಂತಿ ಬೀಜ ಹಾಗೆಯೇ ಕುಂಬಳಕಾಯಿ ಬೀಜ ಅಂತ ಹೇಳ್ತೀವಲ್ವ, ಪಂಪ್ಕಿನ್ ಸೀಡ್ಸ್, ಇದೆಲ್ಲದೂ 1 ಬೌಲಷ್ಟು 2ರಿಂದ 1 ಬೌಲಷ್ಟು ತೊಗೊಂಡಿದ್ದೀನಿ. ಇನ್ನು 1 ಬೌಲಷ್ಟು ಪಿಸ್ತಾನ ಕೂಡ ತೊಗೊಂಡಿದ್ದೀನಿ. ಇದೆಲ್ಲದೂ ನಾನು ಮೆಷರ್ ಮಾಡಿ ಅಂತ ಏನು ತೊಗೊಂಡಿಲ್ಲ. ನನಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾಗಿದ್ದರಿಂದ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿನೇ ತೊಗೊಂಡಿದ್ದೀನಿ. ಇನ್ನು ಇಲ್ಲಿ ಪೌಡರ್ ಸ್ವೀಟ್ನೆಸ್ಗೆ ಅಂತ ಹೇಳಿ ನಾನಿಲ್ಲಿ ಕಲ್ಸಕ್ಕರೆನ ಕೂಡ ತೊಗೊಂಡಿದ್ದೀನಿ. ನೀವು ಅದನ್ನು ಬೇಡ ಅಂದರೆ ಅದರಲ್ಲಿ ರಿಮೂವ್ ಕೂಡ ಮಾಡ್ಕೊಳ್ಬೋದು ಇಂಗ್ರೀಡಿಯೆಂಟ್ಸಲ್ಲಿ. ಇವಾಗ ಇದೆಲ್ಲವನ್ನು ನಾನು ಒಂದೊಂದೇ ನಿಧಾನವಾಗಿ ಹುರ್ಕೊಳ್ಬೇಕಾಗತ್ತೆ. ಒಂದೊಂದೇ ಹಾಕಿ ನಿಧಾನ ಉರಿಯಲ್ಲಿ ತುಂಬಾ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಯಾಕಂದರೆ ಡ್ರೈ ಫ್ರೂಟ್ಸ್ ಸೀದೋದ್ರೆ ಅದು ಸ್ಮೆಲ್ ಚೆನ್ನಾಗಿ ಬರಲ್ಲ, ಮತ್ತು ಅರೋಮಾ ಕೂಡ ಹಾಳಾಗ್ಬಿಡುತ್ತೆ, ಟೇಸ್ಟ್ ಕೂಡ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ತುಂಬಾ ಲೋ ಫ್ಲೇಮ್ ಇಟ್ಕೊಂಡು ಒಂದೊಂದನ್ನೇ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಮೊದಲಿಗೆ ಬಾದಾಮಿ ಗೋಡಂಬಿನ ಒಂದೇ ಸಲ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ, ಯಾಕಂದರೆ ಎರಡೂ ಫ್ರೈ ಆಗೋದಕ್ಕೆ ಅಷ್ಟೇ ಟೈಮ್ ತೊಗೊಳುತ್ತೆ ಅಂತ ಹೇಳಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಪ್ರತಿಯೊಂದೂ ಅಷ್ಟೇ ಹುರಿದಾದ್ಮೇಲೆ ಅದನ್ನು ಎಷ್ಟು ತಣ್ಣಗಾಗಕ್ಕೆ ಬಿಡ್ತೀವಿ ಅಷ್ಟು ಪೌಡರ್ ತುಂಬ ದಿನ ಬಾಳಿಕೆ ಬರುತ್ತೆ. ಅದಾದಮೇಲೆ ವಾಲ್ನಟ್ನ ಕೂಡ ಹಾಕ್ಕೊಂಡು ಅದನ್ನು ಕೂಡ 1ರಿಂದ 2 ನಿಮಿಷ ಚೆನ್ನಾಗಿ ನಿಧಾನ ಉರಿಯಲ್ಲಿ ಹುರ್ಕೊತಾ ಇದ್ದೀನಿ. ಯಾವುದೇ ಡ್ರೈ ಫ್ರೂಟ್ಸ್ ಆದರೂ ಅಷ್ಟೇ ನಾವು ತುಂಬ ಲೋ ಫ್ಲೇಮ್ ಇಟ್ಕೊಂಡೇ ಉರಿಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗಿಬಿಟ್ರೆ ಅದ್ರ ಟೇಸ್ಟೇ ಹಾಳಾಗಿಬಿಡುತ್ತೆ ಅಂತ ಹೇಳಿ. ಮತ್ತು ಪಿಸ್ತಾನ ಕೂಡ ಅಷ್ಟೇ 1 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು, ಇದೇನು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇರೋದಿಲ್ಲ. ಪಿಸ್ತಾ ಹಾಕೋದ್ರಿಂದ ಈ ಪೌಡ್ರಲ್ಲಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಪಿಸ್ತಾ ನಮಗೆ ಸ್ವಲ್ಪ ಉಪ್ಪಿರುತ್ತೆ, ಸೊ ಹಂಗಾಗಿ ಇದು ಸ್ವೀಟು ಸಾಲ್ಟ್ 2 ಮಿಕ್ಸ್ ಆಗಿರೋ ಥರ ಇರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ.
ತುಂಬ ಲೋ ಫ್ಲೇಮಲ್ಲಿ ಉರಿಯೋದ್ರಿಂದ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಅದು ಫ್ರೈ ಆಗುತ್ತೆ. ಯಾವುದೇ ರೀತಿ ಹಸಿ ಹಸಿ ಇದ್ದರೆ ನಮಗೆ ಪೌಡರ್ ಬೇಗನೆ ಹಾಳಾಗ್ಬಿಡುತ್ತೆ. ಹಾಗಾಗಿ ನಾವು ತುಂಬ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ತುಂಬ ದಿನ ಕೂಡ ನಾವು ಹೊರಗಡೆ ಕೂಡ ಇಟ್ಕೊಂಡು ಯೂಸ್ ಮಾಡ್ಕೋಬೋದು, ಅಥವಾ ನಿಮಗೆ ಬೇಕಂದರೆ ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇನ್ನು ಸೀಡ್ಸ್ ಎಲ್ಲ ತುಂಬ ಟೈಮ್ ತೊಗೊಳ್ಳೋದಿಲ್ಲ ಉರಿಯೋದಕ್ಕೆ, ಹಂಗಾಗಿ ನಾನು ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ಉರಿತಾ ಇದ್ದೀನಿ. ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸು, ಕರ್ಬೂಜ ಸೀಡ್ಸ್ ಎಲ್ಲದನ್ನು ನಾನು ಒಟ್ಟಿಗೆ ಹಾಕ್ಕೊಂಡು 2-2.5 ನಿಮಿಷ ನಿಧಾನವಾಗಿ ಫ್ರೈ ಮಾಡ್ಕೊತೀನಿ. ಇನ್ನು ಈ ಡ್ರೈ ಫ್ರೂಟ್ಸ್ ಎಲ್ಲ ನಮಗೆ ಹಾರ್ಟ್ ಹೆಲ್ತ್ ಕಾಪಾಡ್ಕೊಳ್ಳೋಕ್ಕಾಗಿರ್ಬೋದು, ಬ್ಲಡ್ ಶುಗರ್ ಮ್ಯಾನೇಜ್ ಮಾಡೋದಕ್ಕೆ, ವೆಯ್ಟ್ನ ಮ್ಯಾನೇಜ್ ಮಾಡೋದಕ್ಕೆ, ನಮ್ಮ ಬ್ರೈನ್ ಹೆಲ್ತ್ಗೆ, ಹಾಗೆಯೇ ಸ್ಕಿನ್ ಹೆಲ್ತ್ ಮತ್ತು ಗಟ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮ ಬೋನ್ ಹೆಲ್ತ್ಗೆ ಮತ್ತು ಈ ಸೊಂಟ ನೋವು ಬರೋದಾಗಿರ್ಬೋದು, ಸ್ಟ್ರೆಂತ್ ಇಲ್ಲ, ವೀಕ್ನೆಸ್, ಇದೆಲ್ಲದನ್ನು ಪ್ರಿವೆಂಟ್ ಮಾಡೋದಕ್ಕೆ ಈ ಡ್ರೈ ಫ್ರೂಟ್ಸ್ ಪೌಡರ್ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಎಲ್ಲ ಡ್ರೈ ಫ್ರೂಟ್ಸ್ನು ನಾನು ಯಾವುದೇ ರೀತಿ ತುಪ್ಪ ಎಣ್ಣೆ ಹಾಕ್ತಿರಾನೇ ಹುರ್ಕೊಂಡಿದ್ದೀನಿ. ಈ ಬಾದಾಮ್ ಗೋಂದ್ ಏನಿದೆ ಇದನ್ನು ಮಾತ್ರ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದು ಉರಿತಾ ನಿಮಗೆ ಗೊತ್ತಾಗುತ್ತೆ, ಅಂದರೆ ಸಾಫ್ಟ್ ಇರೋದು ಗೋಂದು ಬಂದು ತುಂಬ ಒಂಥರ ಕಲ್ಸಕ್ಕರೆ ಥರ ಆಗುತ್ತೆ. ಆ ಥರ ಟೆಕ್ಸ್ಚರ್ ಬಂದಾಗ ನೀವು ಅದನ್ನು ತೆಗಿಬೇಕಾಗುತ್ತೆ. ಮಖಾನ ಕೂಡ ಅಷ್ಟೇ 1-2 ನಿಮಿಷ ಹುರ್ಕೊಂಡ್ಬಿಟ್ರೆ ಸಾಕು. ಇದನ್ನು ತುಂಬ ಉರಿಯೋ ಅವಶ್ಯಕತೆ ಇರೋದಿಲ್ಲ. ನೀವು ಈ ಥರ ಕೈಯಲ್ಲಿ ತೊಗೊಂಡು ಈ ಥರ ಪುಡಿ ಮಾಡಿ ನೋಡಿದ್ರೆ ಸಾಕು, ಪೌಡರ್ ಆಗೋ ಥರ ಆಗಿದೆ ಅಂದರೆ ಅದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಹೇಳಿ. ಇದೆಲ್ಲದನ್ನು ನಾನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಅಂತ ಬಿಟ್ಬಿಟ್ಟು ಅದಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಎಲ್ಲದನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲದನ್ನು ನನಗೆ ಒಟ್ಟಿಗೆ ಪೌಡರ್ ಮಾಡೋಕ್ಕಾಗಿಲ್ಲ, ಸೊ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫಸ್ಟ್ ಪೌಡರ್ ಮಾಡ್ಕೊಳ್ಳುವಾಗಲೇ ಒಂದು 4-5 ಏಲಕ್ಕಿ ಕಾಯಿ ಮತ್ತು ಕಲ್ಸಕ್ರೆನ ಕೂಡ ಈ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಕೇಸರಿನ ಕೂಡ ನಾನು ತರಿಸಿದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 10-12 ಎಳೆ ಕೇಸರಿನ ಕೂಡ ಹಾಕ್ಕೊಂಡಿದ್ದೀನಿ, ಕಲರ್ ಕೂಡ ಚೆನ್ನಾಗಿ ಬರಲಿ ಅಂತ ಹೇಳಿ. ಈ ಪೌಡರ್ ಕೂಡ ಅಷ್ಟೇ ತುಂಬ ಬಿಸಿ ಆಗೋ ಥರ ನಾವು ರುಬ್ಬಾರ್ದು. ಪೌಡರ್ ಥರ ಇದ್ದಾಗಲೇ ನಾವು ತೆಗೆದುಬಿಟ್ರೆ ಸಾಕು. ತುಂಬ ಬಿಸಿಯಾದಾಗ ಏನಾಗುತ್ತೆ, ಕಲ್ಸಕ್ಕರೆ ಹಾಕಿರೋದ್ರಿಂದ ಪೌಡರೆಲ್ಲ ಅಂಟು ಬಂದುಬಿಡುತ್ತೆ. ಸೊ ಹಾಗಾದರೆ ಬೇಗ ಪೌಡರ್ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಪುಡಿ ಆದರೆ ಸಾಕು. ಒಂದೊಂದು ಸ್ವಲ್ಪನೇ ನೀವು ಪೌಡರ್ ಮಾಡಿ ಈ ರೀತಿ ಉದ್ರುದ್ರಾಗಿದ್ದರೆ ಸಾಕು. ಆ ಥರ ಟೈಮಲ್ಲಿ ನೀವು ರಿಮೂವ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಅಂತ ಬಿಟ್ಬಿಡಬೇಕಾಗುತ್ತೆ. ಯಾಕಂದರೆ ಮಿಕ್ಸಿಯಲ್ಲಿ ಹಾಕಿದಾಗ್ಲೂ ಸ್ವಲ್ಪ ಹೀಟ್ ಜನ್ರೇಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ನಾನು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಮೇಲೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದ್ದುದ್ರಾಗಿ ಬಂದಿದೆ ಅಂತ ಹೇಳಿ. ಇನ್ನು ಪೌಡರ್ ಕೂಡ ನಾನು ಜಾಸ್ತಿನೇ ಮಾಡ್ಕೊಂಡಿದ್ದೆ, ಯಾಕಂದರೆ ನಾನು 2 ಫ್ಲೇವರಲ್ಲಿ ಇವತ್ತು ಪೌಡರ್ನ ಮಾಡ್ಕೊತಾ ಇದ್ದೀನಿ, ಪ್ರೋಟೀನ್ ಪೌಡರ್ನ. ಸೊ ಹಾಗಾಗಿ 2 ಬೌಲ್ಗೆ ಸಪ್ರೇಟ್ ಮಾಡಿಕೊಂಡು ಇವಾಗ 1 ಬೌಲ್ಗೆ ನಾನು ಚಾಕ್ಲೇಟ್ ಫ್ಲೇವರ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯಲ್ಲೇ ಕೋಕೋ ಪೌಡರ್ ಇತ್ತು, ಅದನ್ನು ಕೂಡ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಪ್ಲೇನಾಗಿ ಕೂಡ ಯೂಸ್ ಮಾಡ್ಬೋದು, ಬಟ್ ನನಗೆ 2 ಫ್ಲೇವರ್ ಇರಲಿ ಅಂತ ಅನ್ನಿಸ್ತು. ಸೊ ಒಂದಿನ ಅದು ಒಂದಿನ ಇದು ಆ ಥರ ಯೂಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ 2 ಫ್ಲೇವರಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಕೋಕೋ ಪೌಡರ್ನ ಹಾಕಿ ನೀವು ಈ ಪೌಡರ್ಗೆ ಮಿಕ್ಸ್ ಮಾಡಿದರೆ ಸಾಕು, ನಿಮಗೆ ಕಂಪ್ಲೀಟಾಗಿ ಚಾಕ್ಲೇಟ್ ಫ್ಲೇವರಲ್ಲಿ ಪ್ರೋಟೀನ್ ಪೌಡರ್ ರೆಡಿನೇ ಆಗಿಬಿಡುತ್ತೆ. ಸೊ ನಾನು 2 ಬಾಟಲ್ಗೆ ಆಗೋಷ್ಟು ಹಾಫ್ ಥರ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಪ್ಲೇನಾಗಿ ಯೂಸ್ ಮಾಡ್ಕೊಳ್ಳೋಣ, ಒಂದು ಚಾಕ್ಲೇಟ್ ಫ್ಲೇವರಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದ್ದುದ್ರಾಗಿ ಬಂದಿದೆ ಪೌಡರ್ ಅಂತ. ಈ ಥರ ಇದ್ದರೆ ತುಂಬ ದಿನ ಬಾಳಿಕೆ ಬರುತ್ತೆ. ಅಂದರೆ ನಾವು ಡ್ರೈ ಫ್ರೂಟ್ಸ್ನ ಸಾಕಷ್ಟು ತಣ್ಣಗಾದ್ಮೇಲೆ ನಾವು ಪೌಡರ್ ಮಾಡಿಕೊಂಡ್ರೆ ಈ ಥರ ಉದ್ದುದ್ರಾಗಿ ನೀಟಾಗಿ ಬರುತ್ತೆ. ಇನ್ನು ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಏರ್ ಟೈಟನ್ ಯಾವುದಾದ್ರೂ ಕಂಟೈನರ್ ಜಾರ್ಗಳಿಗೆ ಹಾಕಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾನಿಲ್ಲಿ ಮಾಡಿರೋ ಪೌಡರ್ ಆಲ್ಮೋಸ್ಟ್ ಅಂದರೆ 2 ಪೌಡರಿಂದ ಸೇರಿ ಒಂದು ಅರ್ಧ kg ಕ್ವಾಂಟಿಟಿ ಬಂದಿದೆ ಅಂತಲೇ ಹೇಳ್ತೀನಿ. ಸೊ ನಾವು ಹೊರಗಡೆ ತೊಗೊಬರೋದು ಇದಕ್ಕಿಂತನೂ ಕಾಸ್ಟ್ ಬೀಳುತ್ತೆ ಅಂತಲೇ ಹೇಳ್ತೀನಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಒಂದು 100 ಗ್ರಾಮ್ ಅಷ್ಟೂ ಬಳಸಿಲ್ಲ. ಸೊ ಇಷ್ಟಕ್ಕೇ ನನಗೆ ಅರ್ಧ kgಕ್ಕಿಂತ ಜಾಸ್ತಿನೇ ಪೌಡರ್ ಸಿಕ್ಕಿದೆ, ಅದರಲ್ಲೂ 2 ಫ್ಲೇವರಲ್ಲಿ. ಹೊರಗಡೆ ತೊಗೊಬರೋ ಪೌಡರೇ ಒಂದು 250 ಗ್ರಾಮ್ಸ್ಗೆಲ್ಲ ಒಂದು 400 ರುಪೀಸ್ 500 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅದನ್ನು ಕುಡಿಯೋದಕ್ಕೂ ಕೂಡ ಹಿಂಸೆ ಆಗುತ್ತೆ. ಸೊ ಬೆಸ್ಟು ನೀವು ಮನೆಯಲ್ಲೇ ಈ ಥರ ಹೆಲ್ದಿ ವೇನಲ್ಲಿ ಕಡಿಮೆ ಖರ್ಚಲ್ಲಿನೇ ನೀವು ಪ್ರೋಟೀನ್ ಪೌಡರ್ನ ಕೂಡ ರೆಡಿ ಮಾಡ್ಕೊಳ್ಬೋದು. ಮಕ್ಳಿಗೆ ಕೊಡೋದ್ರಿಂದ ಯಾವುದೇ ರೀತಿ ಭಯ ಕೂಡ ಇರಲ್ಲ, ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿದ್ದಾರೆ ಅನ್ನೋ ಟೆನ್ಷನ್ ಇರಲ್ಲ. ಹೆಲ್ದಿ ವೇನಲ್ಲೇ ಮಕ್ಕಳು ಆರೋಗ್ಯನ ಕೂಡ ಕಾಪಾಡ್ಕೊಳ್ಬೋದು. ಇನ್ನು ವಯಸ್ಸಾದವ್ರಿಗಾಗಿರ್ಬೋದು, ತುಂಬ ಕಾಲು ನೋವು, ಸೊಂಟ ನೋವು ಈ ಥರದ್ದೆಲ್ಲ ಬರ್ತಾ ಇರುತ್ತೆ. ಸೊ ಡೈಲಿ 1 ಗ್ಲಾಸ್ ಹಾಲಲ್ಲಿ ಈ ಪೌಡರ್ನ ಹಾಕ್ಕೊಂಡು ಕುಡಿಯೋದ್ರಿಂದ ಅದು ಕೂಡ ತುಂಬಾ ರೆಡ್ಯೂಸ್ ಆಗುತ್ತೆ. ಇನ್ನು ವೆಯ್ಟ್ ಗೇನ್ ಮಾಡಬೇಕು ಅಂತ ಇಂಟೆನ್ಷನ್ ಇರೋರಿಗೂ ಕೂಡ ಈ ಪೌಡರ್ ಸಖತ್ ಹೆಲ್ಪ್ ಆಗುತ್ತೆ. ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾನು ಮಾಡಿದ ಪೌಡರು ಇದು 2 ಜಾರ್ಗೂ ಕೂಡ ಆಗಿ ಇನ್ನೂ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ನಾನು ಬೇರೆ ಜಾರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ಮನೆಯಲ್ಲೇ ಹೆಲ್ದಿಯರ್ ವೇನಲ್ಲಿ ಈಸಿಯಾಗಿ ಪ್ರೋಟೀನ್ ಪೌಡರ್ನ ಮಾಡ್ಕೊಳ್ಬೋದು. ಈ ಪೌಡರ್ ನನಗೆ ಆಲ್ಮೋಸ್ಟು 1.5 ತಿಂಗಳು 2 ತಿಂಗಳವರೆಗೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಕೂಡ ಹಾಲನ್ನ ಕಾಯಿಸ್ಕೊಂಡು ಪ್ರೋಟೀನ್ ಪೌಡರ್ ಹೆಂಗೆ ಬಂದಿದೆ ಟೇಸ್ಟ್ ಅಂತ ಹೇಳಿ ಟೇಸ್ಟ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ. ನನಗೆ ಯಾವುದೇ ರೀತಿ ಹಿಂಸೆನೇ ಅನ್ನಿಸ್ತಾ ಇಲ್ಲ, ಏನೋ ಒಂಥರ
ತುಂಬ ಟೇಸ್ಟಿಯಾಗಿದೆ. ಎವ್ರಿ ಡೇ 2 ಟೈಮ್ಸ್ ಕೊಟ್ಟರು ಕುಡಿಬೋದು ಅನ್ನೋಷ್ಟು ಟೇಸ್ಟಿಯಾಗಿತ್ತು. ನಿಜವಾಗ್ಲೂ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಈ ರೆಸಿಪಿನ. ನನಗಂತೂ ಸಖತ್ ಇಷ್ಟ ಆಯಿತು. ಆ ಬಾದಾಮ್ ಗೋಂದ್ ಹಾಕಿರೋದ್ರಿಂದ ಜೆಲ್ಲಿ ಕೂಡ ಫಾರ್ಮ್ ಆಗುತ್ತೆ. ಸೊ ನಿಮಗೆ ಡ್ರೈ ಫ್ರೂಟ್ಸ್ ಈಟ್ ಅನಿಸಿದ್ರು ಕೂಡ ಬಾದಾಮ್ ಗೋಂದ್ ಹಾಕೋದ್ರಿಂದ ಬಾಡಿನ ತುಂಬಾ ಕೂಲಾಗಿ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಪೌಡರ್ನ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಇನ್ನು ನೈಟ್ ಊಟಕ್ಕೆ ಅಂತೇಳಿ ಮಧ್ಯಾಹ್ನ ಮಾಡಿ ಸಾಂಬಾರು ಹಾಗೆ ಇತ್ತು. ಅದ್ರ ಜೊತೆಗೇ ಸ್ವಲ್ಪ ಮುದ್ದೆ ಮಾಡ್ಕೊಂಬಿಡೋಣ ಅಂತೇಳಿ ಮುದ್ದೆ ರೈಸ್ನ ಮಾಡಿಕೊಂಡೆ. ಸಿಂಪಲ್ಲಾಗಿ ಇವತ್ತು ಡಿನ್ನರ್ನ ಮುಗಿಸ್ಕೊಂಬಿಟ್ಟೆ. ಡಿನ್ನರ್ನೆಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ನೈಟ್ ಅಡುಗೆಗೆ ಅಂತೇಳಿ ನಾನು ಸಿಂಪಲ್ಲಾಗಿಯೇ ಮಧ್ಯಾಹ್ನ ಮಾಡಿ ಸಾಂಬಾರು ಇತ್ತಲ್ವ, ಅದಕ್ಕೇ ಮುದ್ದೆನ ಮಾಡ್ಕೊಂಬಿಟ್ಟಿದ್ದೆ. ಹಾಗಾಗಿ ಮತ್ತೆ ಏನೂ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ, ಮತ್ತು ಎಕ್ಸ್ಟ್ರಾ ರೆಸಿಪಿ ಏನು ಮಾಡೋಕ್ಕೋಗಲಿಲ್ಲ, ಇಬ್ಬರೇ ಅಲ್ವಾ ಇದ್ದಿದ್ದು. ಸೊ ಹಾಗಾಗಿ ಮುದ್ದೆ ಮಾಡ್ಕೊಂಬಿಡೋಣ, ಅದೇ ಸಾಂಬಾರು ಚೆನ್ನಾಗಿತ್ತು, ತುಂಬ ಕಂಫರ್ಟಿಗಾಗಿತ್ತು ಅಂತ ಹೇಳ್ಬಿಟ್ಟು ವ್ಲಾಗ್ನ ಕೂಡ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನನ್ನ ವೀಡಿಯೋಸ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ಪ್ರೋಟೀನ್ ಪೌಡರ್ ರೆಸಿಪಿ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ಸಕ್ಕತ್ತಾಗಿದೆ. ನಾನು ಕೂಡ ಮಾಡಿ ಟೇಸ್ಟ್ ಕೂಡ ಮಾಡಾಯಿತು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ತೊಗೊಂಬಂದಿರೋ ಪೌಡರ್ ಕುಡಿಯೋಕ್ಕಾಗಲ್ಲ ಅಂತಂದರೆ ನೀವು ಮನೆಯಲ್ಲೇ ಹೆಲ್ದಿಯಾಗಿ ಇದೇ ಥರ ಈಸಿಯಾಗಿ ಮಾಡ್ಕೊಬೋದು. ಕಂಪೇರಿಟಿವ್ಲಿ ರೇಟ್ ನಿಮ್ಗೆ ಅಷ್ಟೇ ಬರೋದು, ಆಲ್ಮೋಸ್ಟ್ ಅಷ್ಟೇ ಬರುತ್ತೆ. ಬಟ್ ಮನೆಯಲ್ಲೇ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. ಹೆಲ್ದಿ ವೇನಲ್ಲಿ ಕೂಡ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಆ್ಯಂಡ್ ಈ ಪ್ರೋಟೀನ್ ಪೌಡರ್ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ನೀವು ಶೇರ್ ಮಾಡಿ. ಯಾಕಂದರೆ ಯಾರಿಗಾದರೂ ಹೆಲ್ಪ್ಫುಲ್ ಆಗ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ರೆಸಿಪಿ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ, ಯಾರಾದರೂ ಟ್ರೈ ಮಾಡಿದರೆ ನನಗೆ. ಹಾಗೆಯೇ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ ನೀವು ಅದಕ್ಕೆ ಈ ವಿಡಿಯೋನ ಶೇರ್ ಮಾಡ್ಬೋದು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.